ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಡುಗಳಲ್ಲಿ ಇತ್ತೀಚೆಗೆ ಚಿರತೆಗಳು ಆಗಿಂದಾಗೆ ಕಾಣಿಸಿಕೊಳ್ಳುತ್ತಿದ್ದು, ಸಾರ್ವಜನಿಕರು ಮತ್ತು ಕಾಡಂಚಿನ ಗ್ರಾಮಗಳಷ್ಟೇ ಅಲ್ಲದೆ ನಂದಿಗಿರಿಧಾಮ, ಸ್ಕಂದಗಿರಿ, ಆವಲಬೆಟ್ಟಕ್ಕೆ ತೆರಳುವ ಪ್ರವಾಸಿಗರಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕ ಮೂಡಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ತಪ್ಪಲಿನಲ್ಲಿರುವ ಕಣಿವೆ ಬಸವಣ್ಣ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 7 ಗಂಟೆ ಸಮಯದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದ್ದು, ಅದೇ ರಸ್ತೆಯಲ್ಲಿ ಕಾರಿನಲ್ಲಿ ಬಂದ ಕೆಲವು ವ್ಯಕ್ತಿಗಳು ತಮ್ಮ ಮೊಬೈಲ್ನಲ್ಲಿ ಚಿರತೆಯ ಚಲನವಲನಗಳನ್ನು ಸೆರೆ ಹಿಡಿದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಮಾಡಿದ್ದಾರೆ. ನೋಡ್ರಿ, ಚಿರತೆ ಬಂದಿದೆ ಕಣಿವೆ ಬಸವಣ್ಣ ಹತ್ರ. ಹುಷಾರು, ಗಾಡಿಲಿ ಬರೋರು. ಇದ್ ಮಾಡ ಅವನ್ಗೆ, ಗಾಡಿ ಅವನ್ಗೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬರದ ನಾಡು, ಕಲ್ಲು ಬಂಡೆಗಳ ಜಿಲ್ಲೆ. ಎಲ್ಲಿ ನೋಡಿದರೂ ಬೋಳು ಬೆಟ್ಟ ಗುಡ್ಡಗಳೇ ಕಾಣಿಸುತ್ತಿತ್ತು. ಆದರೆ ಇತ್ತೀಚೆಗೆ ಕಾಡಿನಿಂದ ಸೌದೆ ತರುವ ಸಂಪ್ರದಾಯ ಸಂಪೂರ್ಣ ನಿಂತು ಹೋಗಿದೆ. ಯಾರೂ ಕೂಡ ಕಾಡನ್ನ ಕಡಿಯುತ್ತಿಲ್ಲ. ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆಯಲ್ಲದೆ ಎಚ್ಎನ್ ವ್ಯಾಲಿ ನೀರು ಬಂದ ನಂತರ ಅಂತರ್ಜಲ ಮಟ್ಟವು ಹೆಚ್ಚಾಗಿದ್ದು, ಕಾಡು ಮೇಡುಗಳೆಲ್ಲ ದಟ್ಟವಾದ ಕಾಡು ಬೆಳೆದಿದ್ದು, ಚಿರತೆ ಕರಡೆಗಳ ಸಂತತಿಯೂ ಕೂಡ ಹೆಚ್ಚಾಗಿದೆ. ನೋಡ್ರಿ, ಚಿರತೆ ಬಂದಿದೆ ಕಣಿವೆ ಬಸವಣ್ಣ ಹತ್ರ. ಹುಷಾರು, ಗಾಡಿಲಿ ಬರೋರು. ಇದ್ ಮಾಡ ಅವನ್ಗೆ, ಗಾಡಿ ಅವನ್ಗೆ. ಕಳೆದ 3-4 ದಿನಗಳ ಹಿಂದಷ್ಟೇ ಕೇತೇನಹಳ್ಳಿ ಭಾಗದಲ್ಲಿ ಚಿರತೆಯೊಂದು ಉರುಳಿಗೆ ಸಿಕ್ಕಿ ಬಿದ್ದು ಆಹಾರವಿಲ್ಲದೆ ಸಾವನ್ನಪ್ಪಿದ್ದನ್ನ ಸ್ಮರಿಸಬಹುದು. ಚಿರತೆ ಪ್ರತ್ಯಕ್ಷ. ಚಿರತೆ ದನ ಕರುಗಳನ್ನ ತಿನ್ನುವುದು, ಕರಡಿ ದಾಳಿ ನಮ್ಮಲ್ಲಿ ಸಾಮಾನ್ಯವಾಗುತ್ತಿದೆ. ಈ ಚಿರತೆಗಳಿರುವ ಕಾರಣವೂ ಕೂಡ ಕಾಡಿಗೆ ಮರ ಕಡಿಯುವವರು ಹೋಗುವ ಸಂಖ್ಯೆಯು ಕಮ್ಮಿಯಾಗಿದೆ. ಸ್ಕಂದಗಿರಿ ಮತ್ತು ನಂದಿಗಿರಿಧಾಮಕ್ಕೆ ಬೆಳ್ಳಂಬೆಳಗ್ಗೆ ಚಾರಣಿಗರು ಅಲ್ಲಿನ ಪ್ರಾಕೃತಿಕ ಸೊಬಗನ್ನು ಸವಿಯಲು ತೆರಳುತ್ತಿರುತ್ತಾರೆ. ಒಂಟಿಯಾಗಿ ತೆರಳುವ ಮೊದಲು ಮುಂಜಾಗ್ರತೆ ವಹಿಸಬೇಕಾಗಿದೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ನೋಡ್ರಿ, ಚಿರತೆ ಬಂದಿದೆ